ನನಗೂ ಲೀಗಲ್ ಪ್ರಕರಣ ಈ ಥರ ನನ್ನ ಲೈಫಲ್ಲಿ ನಡೆದಿದೆ. ಈ ಥರ ಲೀಗಲ್ ಪ್ರಕರಣ ನಡೆದಾಗ ಪರಿವಾರದ ಮೇಲೆ, ಸ್ವತಃ ನಮ್ಮ ಮೇಲೆ ಎಷ್ಟು ನೋವು ನಮಗೆ ಮುಟ್ಟುತ್ತೆ ಮತ್ತು ಎಷ್ಟು ನೋವಲ್ಲಿ ನಾವು ಮುಳುಗೇ ಹೋಗ್ತೀವಿ. ನಾನಂತೂ ಆಲ್ಮೋಸ್ಟ್ ಸಾವೇ ಅನುಭವಿಸ್ಬಿಟ್ಟು ನಾನು ಹೊರಗೆ ಬಂದು ನಿಂತ್ಕೊಂಡಿದ್ದೀನಿ ಈಗ. ಆ್ಯಂಡ್ ನನ್ನ ಮೇಲಾಗಿರೋ ಕೇಸ್ ಸಂಪೂರ್ಣವಾಗಿ ಸುಳ್ಳು ಅಂತ ಡಿಕ್ಲೇರ್ ಆಗಿದೆ ಹೈಕೋರ್ಟಲ್ಲಿ. ನಾನು ಕಂಪ್ಲೀಟಾಗಿ ವಿಕ್ಟಿಮೈಸ್ ಆಗಿದೆ ಅಂತ ಡಿಕ್ಲೇರ್ ಆಗಿದೆ. ಆ್ಯಂಡ್ ನನಗೆ ಕಂಪ್ಲೀಟ್ ಕ್ಲೀನ್ ಚಿಟ್ ಸಿಕ್ಕಿ ನನಗೆ ನನ್ನ ಕೇಸಿಂದ ಹೊರಗೆ ಬಂದಿದ್ದೀನಿ. ಬಟ್ ವೆನ್ ಇಟ್ ಕಮ್ಸ್ ಟು ದರ್ಶನ್ ಸರ್, ಅನ್ನೋನ್ ಸೋರ್ಸಸ್ಸಿಂದ ಈ ಥರ ಊಹೆಗಳು ಬರ್ತಾ ಇದೆ. ಅದನ್ನು ಖಂಡಿತವಾಗ್ಲೂ ಖಂಡಿಸಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನಾನು ಅವ್ರನ್ನ ತುಂಬ ಗೌರವಿಸ್ತೀನಿ. ಇದರಲ್ಲಿ ಖಂಡಿತವಾಗ್ಲೂ ಅವ್ರದ್ದು ಇಂಡೈರೆಕ್ಟ್ ಎಲ್ಲೋ ಕೈವಾಡ ಇದೆ, ಡೈರೆಕ್ಟ್ ಕೈವಾಡ ಇಲ್ಲ ಅಂತಲೂ ನನ್ನ ನಂಬಿಕೆ. ಬಿಕಾಸ್ ಅವ್ರಿಗೆ ಯಾರೋ ಪರಿಚಯ ಇದ್ದಾರೆ. ಆ್ಯಂಡ್ ಒಬ್ಬರು ಫ್ಯಾನ್ ಹೋಗ್ಬಿಟ್ಟು ಇನ್ನೊಬ್ಬರು ಫ್ಯಾನಿಗೆ ಈ ಥರ ಮಾಡಿದ್ದಾರೆ ಬಹುಶಃ. ಬಟ್ ದರ್ಶನ್ ಸರ್ ಯಾರು ಮೇಲೆ ಈ ಥರ ಕೈ ಅಂತೂ ಖಂಡಿತ ಮಾಡಲ್ಲ. ಅದು ಒಂದು ಚಿಕ್ಕ ಪರಿವಾರದಿಂದ ಇದ್ದಿದ್ದ ಹುಡುಗನ ಮೇಲೆ ಅವರು ಡೈರೆಕ್ಟಾಗಿ ಕೈ ಮಾಡಲ್ಲ ಅಂತ ನನಗೆ ತುಂಬ ನಂಬಿಕೆ ಇದೆ. ಬಟ್ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದ ಲಾ ಆ್ಯಂಡ್ ಆರ್ಡರ್ ಇನ್ ದ ಕಂಟ್ರಿ. ಇನ್ನು ಚಾರ್ಜ್ ಶೀಟ್ ಅನ್ನೋದು ಹೊರಗೆ ಬಂದಿಲ್ಲ. ನಾನು ದಯಾನಂದ್ ಕಮಿಷನರ್ ಸರ್ ರವರ ಸ್ಟೇಟ್ಮೆಂಟ್ ನೋಡಿದೆ. ಐ ರಿಯಲಿ ರೆಸ್ಪೆಕ್ಟ್ ದಿ ಎಂಟೈರ್ ಪೊಲೀಸ್ ಫಾರ್ ಹೌ ಮಚ್ ಹಾರ್ಡ್ ವರ್ಕ್ ದೇ ಆರ್ ಪುಟ್ಟಿಂಗ್ ಇನ್ ಟು ಗೆಟಿಂಗ್ ಜಸ್ಟಿಸ್ ಟು ರೇಣುಕಾ ಸ್ವಾಮಿರವರಿಗೆ ಖಂಡಿತವಾಗ್ಲೂ ನ್ಯಾಯ ಸಿಗಲೇಬೇಕು. ಅವ್ರಿಗೆ ಇನ್ನು ಗರ್ಭಿಣಿಯಾದ ಅವರ ಹೆಂಡತಿ ಮತ್ತು ಅವರ ತಂದೆ, ಅವರ ತಾಯಿ, ಇನ್ನು ಹುಟ್ಟಿರೋ ಮಗುಗೂ ನ್ಯಾಯ ಸಿಗಲೇಬೇಕು. ಹಾಗಾಗಿ ಅದು ನನ್ನ ಕೋರಿಕೆ. ಮೊದಲನೇದಾಗಿ ನ್ಯಾಯ ಸಿಗಲೇಬೇಕು. ಎರಡನೇದು, ಪೊಲೀಸವರು ತುಂಬ ಕಷ್ಟಪಟ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ದಾರೆ. ರಾತ್ರಿ 2 ಗಂಟೆಗೂ ಹೋಗ್ಬಿಟ್ಟು ನೋಡಿದ್ರೆ ಮಾಜರ್ಗಳು ಮಾಡ್ತಾಯಿದ್ದಾರೆ. ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದಾರೆ ಅವ್ರ ಸ್ವಂತ ಫ್ಯಾಮಿಲಿ ಲೈಫ್ಗಳು. ಸೊ ಪೊಲೀಸರವರನ್ನು ನಾವು ಗೌರವಿಸಬೇಕು. ಬಟ್ ಇಟ್ಸ್ ಟೂ ಅರ್ಲಿ. ಈಗಲೇ ಈಗ ಮೀಡಿಯಾನಲ್ಲಿ ಟ್ರಯಲ್ ಹೇಗೆ ನಡೀತಾ ಇದೆ ಅಂದರೆ ಒಂದು ಅದರದ್ದೇ ಒಂದು ಹೊಸ ಕತೆಗಳು ಕಟ್ಟೋದು. ಆಫ್ಕೋರ್ಸ್ ನಡೆದಿದ್ದು ತುಂಬಾ ತಪ್ಪು ನಡೆದಿದೆ. ನಾನು ಈ ಮರ್ಡರ್ ಘಟನೆನ ಖಂಡಿತವಾಗ್ಲೂ ಖಂಡಿಸ್ತೀನಿ. ಬಟ್ ಈ ಮರ್ಡರ್ ಘಟನೆ ಹೆಂಗೆ ನಡೀತು, ಏನು ನಡೀತು ಅಂತ ಅದರದ್ದು ಒಂದು 100 ವರ್ಷನ್ಗಳು ಏನು ನಡೀತಾ ಇದೆಯೋ ಅದನ್ನು ನಾನು ಖಂಡಿಸ್ತೀನಿ. ನಿಜ ಏನಿದೆಯೋ ಹೊರಗೆ ಬಂದೇ ಬರುತ್ತೆ. ಇದಕ್ಕೆ ಸಮಯ ಅನ್ನೋದು ಒಂದು ತೀರ್ಪು ಕೊಡುತ್ತೆ. ಆ್ಯಂಡ್ ಆ ಸಮಯಕ್ಕೆ ನಾವು ಕಾಯಬೇಕು. ಚಾರ್ಜ್ ಶೀಟ್ ಅನ್ನೋದು ಗೌರವಿಸಬೇಕು. ಚಾರ್ಜ್ ಶೀಟ್ ಅನ್ನೋದು ಹೊರಗೆ ಬರುತ್ತೆ. ಆ್ಯಂಡ್ ಆವಾಗ ಯಾರ ಪಾತ್ರ ಏನು ಅಂತ ಗೊತ್ತಾಗುತ್ತೆ. ಬಟ್ ಇಷ್ಟಲ್ಲೇ ದರ್ಶನ್ರವರು ಹಿಂಗೆ ಮಾಡಿದ್ದಾರೆ, ಕೋಪದಲ್ಲಿ ಬಂದು ಲಾರಿ ಮೇಲೆ ರೇಣುಕಾ ಸ್ವಾಮಿನ ಬಿಸಾಕಿದ್ದಾರೆ ಅಂತ ಇಂಥ ಊಹೆಗಳು ನನಗೆ ಕೇಳಿ ಬಂದರೆ ನಾನು ಹೇಳ್ತೀನಿ, ಈ ಊಹೆಗಳು ನಿಜ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ದಟ್ಸ್ ನಾಟ್ ಅ ಅಫಿಷಿಯಲ್ ಸ್ಟೇಟ್ಮೆಂಟ್. ಅಫಿಷಿಯಲ್ ಸ್ಟೇಟ್ಮೆಂಟಲ್ಲಿ ನಾವು ನೋಡಿದ್ವಿ, ಕಮಿಷನರ್ ಸಾಹೇಬರು ಇನ್ನು ವಿಚಾರಣೆ ನಡೀತಾ ಇದೆ, ನಮಗೆ ಸಮಯ ನೀಡಿ ಅಂತ ಹೇಳಿದರು. ಪುನಃ ಅವ್ರಿಗೆ 100,000 ಪ್ರಶ್ನೆಗಳು ಕೇಳಲಾಯಿತು. ಬಿಕಾಸ್ ಇಟ್ಸ್ ಅ ವೆರಿ ಸೆನ್ಸೇಷನಲ್ ಕೇಸ್. ತಿರ್ಗಾ ಅದಕ್ಕೂ ಅವರು ನೋಡಿ ಇನ್ನು ವಿಚಾರಣೆ ನಡೀತಾ ಇದೆ, ಹೌದು ದರ್ಶನ್ ಸರ್ ಅನ್ನೋರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿದರು. ಆ್ಯಂಡ್ ಇನ್ನೂ ವಿಚಾರಣೆ ನಡೀತಾ ಇದೆ, ನಮಗೆ ವಿಚಾರಣೆ ನಡ್ಸೋಕ್ಕೆ ಬಿಡಿ, ಸತ್ಯ ಏನಿದೆಯೋ ಅದಕ್ಕೆ ರೀಚ್ ಆಗೋಕ್ಕೆ ಬಿಡಿ ಅಂತ ಕಮಿಷನರ್ ಸಾಹೇಬ್ರೇ ಒಂದು ಸಮಯ ಕೇಳ್ದಾದ್ಮೇಲೆ ಇಷ್ಟೆಲ್ಲ ಊಹೆಗಳು ಯಾಕೆ? ಒಂದು ಸೆಲೆಬ್ರಿಟಿ ಒಂದು ಕ್ರೈಮ್ ಮಾಡಿದ್ರೆ ಇಷ್ಟೆಲ್ಲ ಕತೆಗಳು ಯಾಕೆ ಕಟ್ತಾರೆ ಅಂತ ಕೆಲವೊಬ್ಬರು, ನನಗೆ ನಿಜಕ್ಕೂ ಅದನ್ನು ನಾನು ಅಕ್ಸೆಪ್ಟು ಮಾಡಿಲ್ಲ, ಅದನ್ನು ನಾನು ಭರವಸೆನೂ ಮಾಡಲ್ಲ. ಮತ್ತು ಅದನ್ನು ನಾನು ಕೇವಲ ಕೆಲವೊಂದು ಚಾನೆಲ್ಸು TRPಗೋಸ್ಕರ, ಕೆಲವೊಂದು ಎಲ್ಲ ಚಾನೆಲ್ಸ್ ಅಲ್ಲ, ಕೆಲವೊಂದು ಚಾನೆಲ್ಸು TRPಗೋಸ್ಕರ ಏನಾದರೂ ಹಾಕ್ಬಿಡ್ತಾರೆ. ಕೇಳಿದ್ರೆ ನಮ್ಮ ಸೋರ್ಸಿಂದ ಬಂತು ಅಂತ ಹೇಳ್ತಾರೆ. ಸೋರ್ಸ್ ಯಾರಂದರೆ ಸೋರ್ಸಿಗೆ ಹೆಸರು ಕೊಡಲ್ಲ. ಇದರಿಂದ ಆ ಸೆಲೆಬ್ರಿಟಿ ಪರಿವಾರ ಇರ್ಬೋದು ಅಥವಾ ಇವರೆಲ್ಲ ನೊಂದಿರೋರ ಪರಿವಾರಗಳಿರ್ಬೋದು, ಇವ್ರ ಮೇಲೆ ಎಷ್ಟು ಕಠಿಣವಾದ ಒಂದು ಸಮಯ ಹೋಗ್ತಾ ಇರುತ್ತೆ. ಈ ಒಂದು ಇಂಥ ಊಹೆಗಳಿಂದ ಎಷ್ಟು ನೋವು ಬರುತ್ತೆ ಅಂತ ನನಗೆ ಖಂಡಿತವಾಗ್ಲೂ ಆ ನೋವು ತುಂಬ ಚೆನ್ನಾಗಿ ಗೊತ್ತಿದೆ. ಪ್ರಮುಖವಾಗಿ ಏನು ಚಿತ್ರರಂಗದಲ್ಲಿ ಯಾರೂ ಕೂಡ ಬೆಂಬಲಕ್ಕೆ ನಿಂತಿಲ್ಲ, ಕೆಲವರು ಮಾತ್ರ ನಿಂತಿರೋದು. ಅದರಲ್ಲಿ ನೀವೊಬ್ಬರಾಗಿರೋದು, ರಚಿತರಾಮ್ ಆಗಿರ್ಬೋದು, ಅಥವಾ ಏನೋ ಒಂದು ಪ್ರೇಮ್ ಅವ್ರ ಹೇಳ್ತೀವಿ ರಕ್ಷಿತಾ ಅವರು, ಅಷ್ಟು ಮಾತ್ರ ಅವ್ರು ಮಾತ್ರ ಒಂದು ಬೆಂಬಲಕ್ಕೆ ನಿಂತಿರೋದು. ಬೇರೆ ಯಾರು ಕೂಡ ನಿಲ್ತಾ ಇಲ್ಲ.
ಎಲ್ಲರಿಗಿಂತ ಮೊದಲು ನಾನೇ ನಿಂತೆ, ಅದಾದಮೇಲೆ ಒಂದಾಗ ಒಂದು ಬಂತು. ದರ್ಶನ್ ಅವರು ಖಂಡಿತವಾಗ್ಲೂ ಕೆಟ್ಟವರಲ್ಲ. ದರ್ಶನ್ ಸರ್ ಒಂದು ತುಂಬಾ ಜೆಂಟಲ್ಮ್ಯಾನ್ ಪರ್ಸನ್. ನಾನು ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ ಅಥವಾ ನಾನು ಅವ್ರಿಗೆ ಎಲ್ಲಾದರೂ ಭೇಟಿ ಆಗಿದ್ರೆ ಪಬ್ಲಿಕ್ಕಲಿ, ನಾನು ಅವರ ಬೆಸ್ಟ್ ಫ್ರೆಂಡ್ ಅಥವಾ ನಾನು ಅವರ ಸ್ನೇಹಿತೆ ಅಲ್ಲ, ಬಟ್ ಅವ್ರು ಎಲ್ಲೆಲ್ಲಿ ಭೇಟಿ ಆಗ್ತಾರೋ ನಿಂತು ತುಂಬ ಚೆನ್ನಾಗಿ ಗೌರವಿಸಿ, ಅಮ್ಮ ಚೆನ್ನಾಗಿದ್ದೀರಾ ಅಂತ ನನ್ನ ಜೊತೆ ಮಾತಾಡ್ತಾರೆ, ಅಮ್ಮ ಚೆನ್ನಾಗಿದ್ದೀರಾ ಅಂತ ನಮ್ಮ ತಾಯಿ ಜೊತೆ ಮಾತಾಡ್ತಾರೆ, ಹೇಗಿದೆ ಜೀವನ ಅಂತ ಕೇಳ್ಕೊಳ್ತಾರೆ. ಆ್ಯಂಡ್ ನನಗೆ ಒಂದು ತುಂಬ ಮನಸ್ಸಿಂದ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ. ಯಾಕಂದರೆ ಅವರು ಎಷ್ಟು ಪ್ರೀತಿಯಿಂದ ಗೌರವದಿಂದ ಮಾತಾಡ್ತಾರೆ. ಆ್ಯಂಡ್ ನನಗಿನ್ನೂ ಜ್ಞಾಪಕ ಇದೆ, ಅರ್ಜುನ್ ಸಿನಿಮಾಗೋಸ್ಕರ ನಾನು ಅವ್ರ ಜೊತೆ ಶೂಟಿಂಗ್ ಮಾಡ್ತಾ ಇರುವಾಗ ನನ್ನ ಸ್ಕರ್ಟ್ ತುಂಬ ಚಿಕ್ಕದಿತ್ತು, ಅವ್ರು ನನಗೆ ಎತ್ತಬೇಕಾಗಿತ್ತು. ನಾನು ಸ್ವಲ್ಪ ನರ್ವಸ್ ಆಗೋಗಿದೆ ಅವಾಗ. ಇಲ್ಲಮ್ಮ ಡೋಂಟ್ ವರಿ, ನಾನು ನೋಡ್ಕೊಳ್ತೀನಿ ಅಂತ ಅಷ್ಟಕ್ಕಷ್ಟೇ ಎಷ್ಟು ರಿಕ್ವೈರ್ಡ್ ಇದೆ ಅಷ್ಟೇ ರಿಸರ್ವ್ಡಾಗಿ ಮಾತುಕತೆ ಮುಗಿಸಿ, ಅಷ್ಟು ಡಿಗ್ನಿಫೈಡ್ ಆಗಿರೋ ಮನುಷ್ಯನ ಬಗ್ಗೆ ಇಷ್ಟೆಲ್ಲ ಮೀಡಿಯಾನಲ್ಲಿ ಬರ್ತಾಯಿದೆ ಅಂದರೆ ನನಗೆ ತುಂಬ ತುಂಬ ಬೇಜಾರಾಗ್ತದೆ. ನನಗಂತೂ ಕಾಡೇ ಬಿಟ್ಟಿದೆ ಈ ಒಂದು ನ್ಯೂಸು. ಪ್ರಮುಖವಾಗಿ ಆರೋಪ ಕೇಳಿ ಬಂದಾಗ ರಮ್ಯಾ ಅವರು ಒಂದು ಟ್ವೀಟ್ ಮಾಡಿದ್ರು, ಗಲ್ಲು ಶಿಕ್ಷೆ ಆಗಬೇಕು ದರ್ಶನ್ಗೆ ಅಂತ ಈ ಕೇಸಲ್ಲಿ. ನೋಡಿ, ಗಲ್ಲು ಶಿಕ್ಷೆ ಆಗಬೇಕು ಅಂತ ಹೇಳೋ ಒಂದು ಅಧಿಕಾರ ಒಂದು ನಮ್ಮ ಕೋರ್ಟಿಗಿದೆ ಅಥವಾ ಕೋರ್ಟಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡಿರೋ ಜಡ್ಜಿಗಿದೆ. ಅದಕ್ಕೆ ಕೇಸ್ ನಡೆಯಕ್ಕೆ ಬಿಡಬೇಕು. ಒಂದೇ ದಿನದಲ್ಲಿ ನನ್ನ ಜೊತೆನೂ ಆಯಿತು. ನಾನು ಕಂಪ್ಲೀಟ್ಲಿ ನನ್ನ ಲೀಗಲ್ ಕೇಸ್, ಆ ಸ್ಯಾಂಡಲ್ವುಡ್ ಡ್ರಗ್ ಕೇಸ್ ಅಂತ ಏನು ಹಬ್ಸಿದ್ರು, ನನ್ನ ಎಕ್ಸಾಂಪಲ್ ನಿಮಗೆ ಡೀಟೇಲಾಗಿ ಕೊಡ್ತೀನಿ. ನನ್ನ ಮನೆಯಿಂದ ಬರೀ ಒಂದು ಇನ್ವೆಸ್ಟಿಗೇಷನ್ ಕರ್ಕೊಂಡು ಹೋಗ್ತಾ ಇದ್ದಾರಂತ ನನಗೆ ಈ ಸಂಘರ್ಷದಲ್ಲಿ ಕರ್ಕೊಂಡು ಹೋದರು. ಮತ್ತು ಎಂಥ ಷಡ್ಯಂತ್ರ ಆಯ್ತಂದ್ರೆ ಅಲ್ಲಿ ಹೋಗಾದ್ಮೇಲೆ ಇವ್ರು ಅಂಡರ್ ಅರೆಸ್ಟ್ ಅಂತ ಹೇಳಿದ್ರು. ಅಂಡರ್ ಅರೆಸ್ಟ್ ಹೇಳಿಬಿಟ್ಟು ನನ್ನ ಮೊಬೈಲ್ಗಳು ನನ್ನಿಂದ ತೊಗೊಂಡ್ಬಿಟ್ರು. ನಾನು ಯಾಕೆ ಅರೆಸ್ಟ್ ಆಗಿದ್ದೀನಿ ಅಂತ 100 ಸಲ ಕೇಳಿದ್ರೆ ಅವ್ರು ಯಾರೋ ಬಾಯಿ ಮಾತು ಹೇಳಿದಾರಮ್ಮ, ನೀನು ಇನ್ವಾಲ್ವ್ಮೆಂಟು ಇದೆ ಅಂತ. ಬಾಯಿ ಮಾತಿಗೆ ಏನೂ ಸಾಕ್ಷಿ ಇದ್ದಿಲ್ಲ. ಬಟ್ ಅರೆಸ್ಟ್ ಆಗಿದ್ದು ನಾನು, ಕಷ್ಟಪಟ್ಟಿದ್ದು ನಾನು, ನನ್ನ ಮೊಬೈಲ್ಗಳು ನನ್ನಿಂದ ತೊಗೊಂಡ್ಬಿಟ್ಟಿದ್ರು. ಇನ್ನು 24 ಗಂಟೆ ಆಯಿತು, ಬರೀ ಅಳ್ಕೊಂಡು ಕೂತ್ಕೊಂಡಿದ್ದೀನಿ. ಏನೂ ಅರ್ಥ ಆಗ್ತಾಯಿಲ್ಲ. ಅಂದರೆ ನನಗೆ ಸಾವೇ ಯಾಕೆ ಬಂದಿಲ್ಲ ಅಂತಲೇ ನಾನು ಕೇಳ್ಕೊಂಡ್ಬಿಟ್ಟಿದ್ದೆ ಭಗವಂತನಲ್ಲಿ. ಅಷ್ಟರಲ್ಲಿ ಸಂಜನಾರವರು ಎಲ್ಲ ಅಪರಾಧಗಳು ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ನ್ಯೂಸಲ್ಲಿ ನಾನು ನನ್ನ ಬಗ್ಗೆನೇ ನೋಡ್ತೀನಿ. ಇನ್ನು ಇಲ್ಲಿ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ. ಎಂಥ ಯಾವುದೂ ಒಂದು ಸ್ಟೇಟ್ಮೆಂಟು ನನಗೆ ಕ್ವೆಶನ್ ಕೇಳಿಲ್ಲ. ಇನ್ನು ಅವರು ಡ್ರಗ್ಗು ಇಸ್ತೆಮಾಲ್ ಮಾಡಿಲ್ಲ, ಬರೀ ಕನ್ಸ್ಯೂಮರ್ ಅಲ್ಲ ಅವರು ಡ್ರಗ್ಸು ದಂಧೆನೂ ನಡೆಸ್ತಾರೆ ಅಂತೆ. ಅವರು ಸಾವಿರಾರು ಕೋಟಿ ಡ್ರಗ್ಸು ಪಾಕಿಸ್ತಾನ್ಗೆ ಕಳಿಸಿದಾರಂತೆ. ಅದಕ್ಕೆ ಅವರು ಒಂದು ಮುಸ್ಲಿಂ ಜೊತೆ ಮದುವೆ ಮಾಡಿದಾರಂತೆ ಅಂತ ಇದೆಲ್ಲ ಒಪ್ಕೊಂಡೇ ಬಿಟ್ಟಿದಾರಂತೆ. ಇದಕ್ಕೆಲ್ಲ ಯಾರೀಗ ಉತ್ತರ ಕೊಡೋದು? ಮತ್ತು ಒಂದು ಊಹೆ ಇದ್ದರೆ ನಾವು ಸಮಾಧಾನ ನೀಡ್ಬೋದು. ನನಗಿನ್ನೂ ನನ್ನ ವಿಚಾರಣೆನೇ ಸ್ಟಾರ್ಟ್ ಆಗಿಲ್ಲ, ಒಪ್ಕೊಂಡ್ಬಿಟ್ಟಿದಾರಂತೆ ಅಂತ ಆಚೆ ಎಲ್ಲ ನ್ಯೂಸಲ್ಲಿ ಪರದಾಡ್ತಾ ಇದೆ. ಅದನ್ನು ಯಾರು ತಡೆ ಮಾಡೋಕ್ಕಾಗತ್ತೆ? ಇನ್ನೊಂದು ಕಡೆ ನನ್ನ ಹತ್ರ ವಕೀಲರು ಅನ್ನೋದು ಇರಲಿಲ್ಲ. ಆವಾಗ ವಕೀಲರು ಹುಡುಕ್ತಾ ಇದ್ವಿ, ವಕೀಲರು ಬೇಕಾಗ್ತಾರೆ ಅಂತ. ಆವಾಗ ಒಬ್ಬರು ವಕೀಲರು ಬಂದುಬಿಟ್ಟು ಇಲ್ಲ, ಶೀ ಈಸ್ ಇನ್ನೋಸೆಂಟ್ ಅಂತ ನನ್ನ ಪರವಾಗಿ ಮಾತಾಡಿದ್ರೆ, ಅಮ್ಮ ಅಪ್ಪ ಮನೆಯಲ್ಲಿ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಿಕಾಸ್ ಅವ್ರಿಗೆ ಈ ಥರ ಮೀಡಿಯಾನೆಲ್ಲ ಬಂದು ಮಾತಾಡೋ ಅಭ್ಯಾಸ ಇಲ್ಲ. ಏನು ನಡೀತಾ ಇದೆ ಅಂದರೆ ಎಲ್ಲರೂ ಹೆದರ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮನೆಯಲ್ಲಿ. ಬಿಕಾಸ್ ನಮಗೆ ಈ ಥರ ಅನುಭವಗಳಿಲ್ಲ. ಯಾರ ಪರಿವಾರದಲ್ಲೂ ನಡೆದ್ರೆ ಅವ್ರು ಈ ಥರ ಸಂಘಟನೆಯಲ್ಲಿ ತುಂಬ ಹೆದರ್ಕೊಳ್ತಾರೆ. ಆ್ಯಂಡ್ ಫೈನಲಿ ನನ್ನ ಲಾಯರ್ ಹೇಳ್ತಾ ಇದ್ದಾರೆ ಶೀ ಈಸ್ ಇನ್ನೋಸೆಂಟ್. ಅಂದರೆ ಆ ಇನ್ನೋಸೆಂಟ್ ಅವ್ರು ಹೇಳ್ತಾ ಇರೋದು ಯಾರೂ ಕ್ಯಾರಿ ಮಾಡ್ತಾಯಿಲ್ಲ, ಯಾರೂ ಫೋಕಸ್ ಮಾಡ್ತಾಯಿಲ್ಲ. ಬರೀ ಊಹೆ ಕೆಟ್ಟ ಮಾತುಗಳು, ಗಾಸಿಪ್ಪು ಮತ್ತು ಏನು ಪ್ರೂಫ್ ಇಲ್ಲದೆ ಈ ಎಲ್ಲ ಮಾತುಗಳನ್ನೇ ಕ್ಯಾರಿ ಮಾಡಿ ಅದರಲ್ಲಿ ಗರಂ ಮಸಾಲೆ, ಉಪ್ಪಿನಕಾಯಿ ಎಲ್ಲ, ಚಟ್ನಿ ಎಲ್ಲ ಬಿಸಿ ಮಾತು ಮಾಡಿ ಅದನ್ನು ಸೆನ್ಸೇಷನಲೈಸ್ ಮಾಡ್ತಾಯಿದ್ರು. ಮೇಡಮ್, ಪ್ರಮುಖವಾಗಿ ದರ್ಶನ್ ಒಳ್ಳೆ ಮನುಷ್ಯ, ಅದರ ಹಿಂದೆ ಮುಂದೆ ಇರುವಂಥದ್ದು ಸರಿ ಇಲ್ಲ, ಅವರಿಂದನೇ ಸ್ವಲ್ಪ ಹಾಳಾಗ್ತಿದೆ ಅಂತಲೂ ಕೂಡ ಚಿತ್ರರಂಗದಲ್ಲಿ ಮಾತಾಡ್ತಾ ಇರುವಂಥದ್ದು. ನಾನು ಅದೇ ಹೇಳ್ತಾ ಇರೋದು. ಈಗ ಇಂಗ್ಲೀಷಲ್ಲಿ ಹೇಳ್ತಾರೆ ದಟ್ ಯು ಟೆಲ್ ಮೀ ಹೂ ಯುವರ್ ಫ್ರೆಂಡ್ಸ್ ಆರ್, ಐ ಟೆಲ್ ಯು ಹೌ ಯು ಆರ್. ಅದೇ ನನ್ನ ಜೊತೆನೂ ಪ್ರಾಬ್ಲಮ್ ಆಗಿತ್ತು. ಆ್ಯಂಡ್ ಎಕ್ಸಾಕ್ಟ್ಲಿ ಬಿಕಾಸ್ ಆಫ್ 2 or 3 ಫ್ರೆಂಡ್ಸ್ ನಾನು ತುಂಬ ಹಚ್ಕೊಂಡಿದ್ದೆ ಅವ್ರನ್ನ. ನನ್ನ ಬ್ರದರ್ ನೀನೇ, ನನ್ನ ರಾಖಿ ಬ್ರದರು, ಇದು ಅದು ಅಂತ. ಇಂಥವ್ರ ಜೊತೆ ನಾನು ಹಚ್ಕೊಂಡಾದಮೇಲೆ ಅವರು ನನಗೆ ನನ್ನ ಮನೆಯಿಂದ, ನನ್ನ ಸಾಮ್ರಾಜ್ಯದಿಂದ ಬೀಳಿಸಿ ಬೀದಿಗೆ ಬಂದವಳು ಮಾಡಿಬಿಟ್ರು ಆ ಒಂದು ಕೇಸಲ್ಲಿ. ತಿರ್ಗಾ ಅದರಿಂದ ಹೇಗೆ ನಾನು ಅದು ಸುಳ್ಳು ಕೇಸ್ ಅಂತ ನಾನು ಅದರಿಂದ ಆಚೆ ಬಂದು ಹೈಕೋರ್ಟಿಂದ ಆರ್ಡರ್ ತಂದು ಈಗ ಕ್ಲೀನಾಗಿ ಡಿಕ್ಲೇರ್ ಆಗಿ ಈಗ ಹೇಗೆ 2-3 ಸಿನಿಮಾಗಳು ಮಾಡ್ತಾಯಿದ್ದೀನಿ, ಹೇಗೆ ಅಡ್ವರ್ಟೈಸ್ಮೆಂಟ್ಗಳು ಮಾಡಿ ಕಷ್ಟಪಡ್ತಾಯಿದ್ದೀನಿ ಅಂತ ಆ ಒಂದು ತಿರ್ಗಾ ಬೆಳೆದು ಬರೋ ಕಷ್ಟ ಬರೀ ನನಗೆ ಗೊತ್ತು. ಆ ಅವಮಾನ ನಡೆದಿದ್ದು ನನ್ನ ಮೇಲೆ ಅದು ಕೂಡ ನನಗೆ ಗೊತ್ತು. ಮನುಷ್ಯನ ಹತ್ರ ಪಾಕೆಟಲ್ಲಿ 100 ರೂಪಾಯಿನೇ ಇರಲಿ, ಬಟ್ ಮನುಷ್ಯನಿಗೆ ಅವ್ರ ಇಜ್ಜತ್ ಅನ್ನೋದು, ಅವ್ರದ್ದೊಂದು ಸ್ವಾಭಿಮಾನ, ಮರ್ಯಾದೆ ಅನ್ನೋದು ತುಂಬ 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 ಅತ್ಯುತ್ತಮವಾದ ಪ್ರೀತಿ ಇದ್ದಿದ್ದು. ಅಕ್ಕಪಕ್ಕದಲ್ಲಿವ್ರಿಗೆ ಏನು ಹೇಳ್ತೀರಾ ಮೇಡಮ್?
ಇಲ್ಲ, ಇದು ಯಾರು ಮಾಡಿದ್ದಾರೆ ಹೆಸರುಗಳ ಜೊತೆ ನಾವು ಏನು ಹೇಳೋಕ್ಕಾಗಲ್ಲ ಇವರೇ. ನಾವು ಪೊಲೀಸು ಇಲ್ಲ, ನಾವೇನು ಚಾರ್ಜ್ ಶೀಟು ಆಗ್ತಾಯಿಲ್ಲ, ನಾವೇನು ಜಡ್ಜು ಇಲ್ಲ, ಇಷ್ಟಕ್ಕೆ ನಾವು ದೇವರು ಇಲ್ಲ. ಇದಕ್ಕೆ ಸ್ವಲ್ಪ ಸಮಯನೇ ಪ್ರತಿಯೊಂದು ತೀರ್ಪು ಕೊಡುತ್ತೆ. ಬಟ್ ದರ್ಶನ್ ಸರ್ ಖಂಡಿತವಾಗ್ಲೂ ಕೈಯಂತೂ ಮಾಡೋದೇ ಇಲ್ಲ ಅಂತ ನನ್ನ ಅಪಾರವಾದ ನಂಬಿಕೆ. ಮತ್ತು ನಾನು ಈ ಮಾತು ಘಂಟಾಘೋಷವಾಗಿ ಹೇಳ್ತೀನಿ. ನೀವು ಮನಸ್ಸಾಕ್ಷಿಯಾಗಿ ಹೇಳ್ತೀರಾ ದರ್ಶನ್ ಯಾವುದೂ ತಪ್ಪು ಮಾಡಿಲ್ಲ ಅಂತ? ಯಾವುದೂ ತಪ್ಪು ಮಾಡಿಲ್ಲ ಅಂತ ಹೇಳಲಿಕ್ಕಾಗಲ್ಲ ಇವರೇ. ಇಂಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಅಂತೂ ಯಾವುದೋ ಒಂದು ರೀತಿ ಬಹುಶಃ ಇದೆ ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಅವ್ರಿಗೆ ಪರಿಚಯ ಇದ್ದವರಲ್ಲಿದ್ದಾರೆ. ಪಾಪ ಒಂದು ಮರ್ಡರೇ ಆಗೋಗಿದೆ, ಒಂದು ಅಮಾಯಕವಾದ ಹುಡುಗಂದು, ಚಿಕ್ಕ ಪರಿವಾರದ ಹುಡುಗಂದು ಮರ್ಡರೇ ಆಗೋಗಿದೆ. ಸೊ ಇದಕ್ಕೆ ನಾವು ಕಣ್ಮುಚ್ಚಿ ದರ್ಶನ್ ಸರ್ ಏನೂ ಮಾಡಿಲ್ಲ ಅಂತ ಆ ಥರ ಹೇಳೋ ನಾವು ಪರಿಸ್ಥಿತಿನಲ್ಲಿಲ್ಲ. ಬಿಕಾಸ್ ವಿ ವಿಲ್ ಬಿ ಚಾಲೆಂಜಿಂಗ್ ದ ಲಾ ಆ್ಯಂಡ್ ಆರ್ಡರ್ ಆಫ್ ದ ಕಂಟ್ರಿ. ಇಟ್ಸ್ ಕಂಪ್ಲೀಟ್ಲಿ ರಾಂಗ್ ಟು ಡೂ ದ್ಯಾಟ್. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಸರ್ ಅವರೇ ಕೈ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಯಾರ ಮೇಲೂ ಕೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ನಂಬಿಕೆ ಇದೆ. ಬಿಕಾಸ್ ಅವ್ರು ಅಂಥವ್ರು ಅಲ್ವೇ ಅಲ್ಲ. ಇನ್ ದ ಲಾಸ್ಟ್ ನಾನು ಇಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸರ್ಕಾರದಲ್ಲಿ ನಾನು ಒಂದು ಚಿಕ್ಕ ಮನವಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅವ್ರು ಗರ್ಭಿಣಿ ಆದ ಹೆಂಡತಿಗೆ ದಯವಿಟ್ಟು ಏನಾದರೂ ಒಂದು ಸರ್ಕಾರದ ಒಂದು ಚಿಕ್ಕ ಒಳ್ಳೆ ಪೋಸ್ಟು ಅಥವಾ ಒಂದು ಒಳ್ಳೆ ಜಾಬು ಖಂಡಿತವಾಗ್ಲೂ ಕೊಡಿ, ಅವರ ಪರಿವಾರ ಉದ್ಧಾರ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಮತ್ತು ರೇಣುಕಾ ಸ್ವಾಮಿಯವರ ಪರಿವಾರಕ್ಕೆ ಈ ಒಂದು ಸಂಘರ್ಷದಲ್ಲಿ ದೇವರು ಆದಷ್ಟು ಶಕ್ತಿ ಕೊಡಬೇಕು. ಮತ್ತು ದರ್ಶನ್ ಸರು ಈ ಒಂದು ಪ್ರಾಬ್ಲಮಿಂದ ಆದಷ್ಟು ಬೇಗ ರಿಟರ್ನ್ ಬಂದುಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಕುಟುಂಬದಿಂದ ನಾನು ಈ ಒಂದು ಪ್ರಾರ್ಥನೆ ಮಾಡ್ತಾಯಿದ್ದೀನಿ ದ್ಯಾಟ್ ಆದಷ್ಟು ಬೇಗ ಅವರು ಆಚೆ ಬಂದುಬಿಟ್ಟು ತಿರ್ಗಾ ಶೂಟಿಂಗ್ಗಳಿಗೆ ಹೋಗಬೇಕು, ತಿರ್ಗಾ ಎಲ್ಲರೂ ಚೆನ್ನಾಗಿ ಹೋಗಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಿರಪರಾಧಿ ಅಂತ ಏನೋ ಆದರೆ ಏನು ಹರಕೆ ಹೊಡ್ತೀರಾ ಮೇಡಮ್ ನೀವು? ಹರಕೆ ಹೊಡಿತೀರಾ? ಹರಕೆ ಹೊಡ್ಕೋತೀರಾ? ಇಲ್ಲ, ನಿರಪರಾಧಿ ಆಗಬೇಕು ಅಂತ ನಿಜಕ್ಕೂ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನಿಜಕ್ಕೂ ದೇವರಲ್ಲಿ ಕೇಳ್ಕೊಳ್ತೀನಿ. ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ, ನೀವೇ ನೋಡಿದ್ದೀರಾ. ಡಿ ಬಾಸ್ ಅಂತಲೇ ಫ್ಯಾನ್ಸ್ ತುಂಬಾ ಇದೆ. ಈ ರೀತಿ ಮಾಡಿರೋದು ಎಲ್ಲೊಂದು ಕಡೆ ಫ್ಯಾನ್ ಸ್ವಲ್ಪ ಮಟ್ಟದಲ್ಲಿ ಬೇಜಾರಾಗಿರುವಂಥದ್ದು. ಸ್ವಲ್ಪ ಮಟ್ಟ ಇಲ್ಲ ರೀ, ಫ್ಯಾನ್ಸಲ್ಲಿ ಅಥವಾ ಫ್ಯಾನ್ಸಲ್ಲಿರ್ಬೋದು, ಕನ್ನಡ ಇಂಡಸ್ಟ್ರಿ ಕುಟುಂಬದಲ್ಲಿರ್ಬೋದು. ನಮಗೆ 11 ದಿನದಿಂದ ಇದು ನಡೀತಾ ಇದೆ. 11 ದಿನದಿಂದ ನಮಗೆ ಬೇಸರ ಆಗ್ತಾಯಿದೆ. ಏನೋ ನಮ್ಮ ಸ್ವಂತ ಕುಟುಂಬದ ಒಂದು ತುಂಬ ಬೇಕಾಗಿರೋ ವ್ಯಕ್ತಿನ ಕರ್ಕೊಂಡು ಹೊರಟೋಗಿದ್ದಾರೆ. ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿ ಇರೋದು 5-6 ಒಳ್ಳೆ ಹೀರೋಸ್ ಇದ್ದಾರೆ. ಈ ಥರ ಅದ್ದೂರಿ ಮಾರ್ಕೆಟ್ ಇರೋ ಹೀರೋಸು ನಾವು ಇರೋದೇ ಒಂದು 200 ಜನ, ಬಹುಶಃ 250. ನಾವು ಸಾವಿರಾರು ಜನ ಎಲ್ಲ ಬಾಲಿವುಡ್ ಥರ ಎಲ್ಲ. ಸೊ ನಮ್ಮಲ್ಲೆಲ್ಲರೂ ನಾವು ದಿನಾಗಲೂ ಮಾತಾಡಿಲ್ಲ ಅಂದರೂ ಅಪರೂಪಕ್ಕೆ ಮಾತಾಡಿದ್ರು ಅವ್ರವ್ರ ಮನೇಲಿ ಅವ್ರು ಚೆನ್ನಾಗಿರ್ಬೇಕಪ್ಪ ಅಂತ ನಮ್ಮ ಮನಸ್ಸಲ್ಲಿ ಅನಿಸಿಕೆ. ಬಟ್ ಈ ಥರ ಆದರೆ ನನಗೆ ತುಂಬ ಬೇಸರ ಕಾಡಿದೆ. ಲಾಸ್ಟ್ 10-11 ದಿನ ನನ್ನ ಮನಸ್ಸಲ್ಲಿ ಅಯ್ಯೋ ಯಾಕಪ್ಪ ಹಿಂಗಾಗಿದೆ, ನನಗೆ ಏನಾದರೂ ಒಂದು ಖುಷಿಯಾಗಿ ತಿನ್ಬೇಕಂದ್ರೂ ಅಯ್ಯೋ ಯಾಕಪ್ಪ ಹಿಂಗಾಯಿತು, ಏನಾಗ್ತಾಯಿದೆಪ್ಪ ದರ್ಶನ್ ಸರ್ ಜೊತೆ ಅಂತಲೇ ನನಗೆ ಅನ್ನಿಸ್ತಾ ಇದೆ. ಕೊನೆಯದಾಗಿ ಏನು ಹೇಳ್ತೀರಿ ಮೇಡಮ್ ದರ್ಶನ್ಗೆ? ಸರ್, ನಾವೆಲ್ಲರೂ ಕಾಯ್ತಾ ಇದ್ದೀವಿ ನೀವು ಹೊರಗೆ ಬರಬೇಕು ಅಂತ. ಮತ್ತು ರೇಣುಕಾ ಸ್ವಾಮಿರವರ ಪರಿವಾರಕ್ಕೆ ನಾನು ಐ ರಿಯಲಿ ಮೈ ಕಂಡೋಲೆನ್ಸಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ದೇವರು ಶಕ್ತಿ ಕೊಡಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾ ಆ್ಯಂಡ್ ಆರ್ಡರ್ ಆಫ್ ದ ಸ್ಟೇಟ್ ಏನಿದ್ದಾರೋ ಪೊಲೀಸರವರು ಇಷ್ಟು ಅದ್ದೂರಿಯಾಗಿ ಪಡ್ತಾ ಇದ್ದಾರೆ, ಇಷ್ಟು ಅದ್ದೂರಿಯಾಗಿ ಕಷ್ಟಪಡ್ತಾ ಇದ್ದಾರೆ. ಸೊ ಅದಕ್ಕೂ ತುಂಬಾ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ ನಮ್ಮ ದರ್ಶನ್ ಸರ್ ಆದಷ್ಟು ಬೇಗ ಈ ಪ್ರಾಬ್ಲಮಿಂದ ಆಚೆ ಬನ್ನಿ, ನಾವೆಲ್ಲರೂ ಕಾಯ್ಕೊಂಡಿದ್ದೀವಿ ನಿಮಗೋಸ್ಕರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯಲಕ್ಷ್ಮಿ ಏನೋ ನೋಡ್ತೀರಾ ಮೇಡಮ್? ವಿಜಯಲಕ್ಷ್ಮಿ ಅವ್ರ ಮಿಸ್ಸಸ್ ಅಥವಾ ಅವ್ರ ಮಗನೇನೋ ಭೇಟಿ ಮಾಡಿ ಏನೋ ಸಾಂತ್ವನ ಹೇಳ್ತೀರಾ? ಅಂದರೆ ಅವ್ರು ಆಲ್ರೆಡಿ ತುಂಬ ಟೆನ್ಷನಲ್ಲಿರ್ತಾರೆ. ಈ ಸಮಯದಲ್ಲಿ ನಾವು ಯಾರಿಗೂ ಡಿಸ್ಟರ್ಬ್ ಮಾಡಬಾರ್ದು. ಇದಿಷ್ಟು ಏನೋ ಸಂಜನಾ ಗಲ್ರಾನಿ ಅವ್ರ ಮಾತು. ಯಾವುದೇ ಕಾರಣಕ್ಕೂ ಕೂಡ ದರ್ಶನ್ ಯಾವುದೋ ಕೆಟ್ಟ ಥರ ಮಾಡಿಲ್ಲ. ಯಾವುದೋ ಒಂದು ಅಹಿತಕರ ಘಟನೆ ನಡೆದಾಗ ಜೊತೆಲಿ ಹಿಂದೆ ಇರ್ಬೋದೇನೋ ಅಂತಲೂ ಕೂಡ ಏನೋ ಒಂದು ಸಂಜನಾ ಗಲ್ರಾನಿ ಅವ್ರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು.